ನಮಸ್ಕಾರ, ನಾನು ಪವನ್ ಕುಮಾರ್. ಇವತ್ತಿನ ಬ್ರೇಕ್ಔಟ್ ರೆಡಿ ಸ್ಟಾಕ್ಸ್ ವಿಡಿಯೋಗೆ ಸ್ವಾಗತ. ಮಾರ್ಕೆಟ್ ಕಂಪ್ಲೀಟ್ ಆಗಿ ಬ್ಲಡ್ ಬಾತ್ ತರ ಕೆಳಗಡೆ ಸಿಕ್ಕಾಪಟ್ಟೆ ಬೀಳ್ತಾನೆ ಇದೆ. ಮಿಡ್ ಕ್ಯಾಪ್ ಇಂಡೆಕ್ಸ್, ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಈ ರೀತಿ ಕಂಪ್ಲೀಟ್ ಆಗಿ ಒನ್ ವೇ ಸೈಡ್ ಅಲ್ಲಿ ಹೋಗ್ತಾ ಇದಾವೆ ಕೆಳಗಡೆ. ಇಂತ ಬೀಳ್ತಿರೋ ಮಾರ್ಕೆಟ್ ಅಲ್ಲಿ ಕೆಲವೊಂದಿಷ್ಟು ಸ್ಟಾಕ್ಸ್ ಗಳು ಮಾತ್ರ ಮೇಲ್ಗಡೆ ಹೋಗುವಂತ ಚಾನ್ಸಸ್ ಇದೆ ಇನ್ ದ ರೇರ್ ಕೇಸಸ್. ಕೆಲವೊಮ್ಮೆ ಹೆಂಗಾಗ್ಬಿಡುತ್ತೆ ಅಂದ್ರೆ ಸ್ಟಾಕ್ಸ್ ಗಳು ಬ್ರೇಕ್ಔಟ್ ಅನ್ನ ಕೊಡ್ತವೆ, ಬಟ್ ಅವು ಫೇಲ್ ಆಗ್ಬಿಡ್ತವೆ. ಯಾಕಂತಂದ್ರೆ ಮಾರ್ಕೆಟ್ ಸೆಂಟಿಮೆಂಟ್ ಇರೋದು ಬಿಯರಿಶ್ ಸೈಡ್, ಬುಲ್ಲಿಶ್ ಸೈಡ್ ಅಲ್ಲ. ಇದರಲ್ಲಿ ನಾನು ಸ್ವಲ್ಪ ಕೆಲವೊಂದಿಷ್ಟು ಸ್ಟಾಕ್ಸ್ ಗಳನ್ನ ಸರ್ಚ್ ಮಾಡಿ, ಅಂದ್ರೆ ಹತ್ತತ್ರ 100 ರಿಂದ 200 ಸ್ಟಾಕ್ಸ್ ಗಳನ್ನ ಸರ್ಚ್ ಮಾಡಿ, ಅದು ಯಾವ್ದ್ರಲ್ಲಿ ಅಂದ್ರೆ ನಿಫ್ಟಿ 500 ಮತ್ತೆ ನಾನ್ ನಿಫ್ಟಿ 500 ಗಳಲ್ಲಿ ಸರ್ಚ್ ಅನ್ನ ಮಾಡಿ ಈ ವಿಡಿಯೋದಲ್ಲಿ 4 ಸ್ಟಾಕ್ಸ್ ಗಳನ್ನ ಅನಾಲಿಸಿಸ್ ಮಾಡಿದ್ದೇನೆ. ಅವು ಬೀಳ್ತಿರೋ ಮಾರ್ಕೆಟ್ ಅಲ್ಲಿ ಕೂಡ ತುಂಬಾ ಒಳ್ಳೆ ಸೆಟಪ್ ಅನ್ನ ಮಾಡ್ತಿದಾವೆ. ಈ ಸ್ಟಾಕ್ಸ್ ಗಳು ಬರುವ ಮುಂದಿನ ದಿನಗಳಲ್ಲಿ ಬ್ರೇಕ್ಔಟ್ ಅನ್ನ ಕೊಡಬಹುದು. ಹಾಗಾಗಿ ಇವುಗಳನ್ನ ನೀವು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಈ ಸ್ಟಾಕ್ಸ್ ಗಳು ಹೆಂಗಿದಾವೆ ಅಂದ್ರೆ, ಸ್ಟಾಕ್ಸ್ ಗಳು ಮೇಲ್ ಹೋಗ್ತಾ ಇದಾವೆ, ಬಟ್ ಮಾರ್ಕೆಟ್ ಕಂಪ್ಲೀಟ್ ಕೆಳಗಡೆ ಬೀಳ್ತಾ ಇದೆ. ಯಾವಾಗ ಮಾರ್ಕೆಟ್ ಏನಾದ್ರೂ ಒಂದ್ ಸ್ವಲ್ಪ ಸ್ಟೇಬಲ್ ಆಯ್ತು ಅಂತಂದ್ರೆ ಈ ಸ್ಟಾಕ್ಸ್ ಗಳು ಮೊದಲು ರಿಯಾಕ್ಟ್ ಆಗ್ತವೆ, ಮತ್ತೆ ಇವು ಮೊದಲು ಬ್ರೇಕ್ಔಟ್ ಅನ್ನ ಫಾಸ್ಟ್ ಆಗಿ ಕೊಡ್ತವೆ. ಈ ಸ್ಟಾಕ್ಸ್ ಗಳನ್ನ ಮಿಸ್ ಮಾಡ್ಕೊಳ್ಬೇಡಿ, ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳಿ. ಮತ್ತೆ ಟೈಮ್ ವೇಸ್ಟ್ ಮಾಡದೆ ಡೈರೆಕ್ಟ್ಲಿ ಇವಾಗ ಸ್ಕ್ರೀನ್ ಒಳಗಡೆ ಹೋಗೋಣ, ಬನ್ನಿ. ಫಸ್ಟ್ ಸ್ಟಾಕ್ ಶ್ರೀ ಸಿಮೆಂಟ್. ಯಾವುದೇ ಸ್ಟಾಕ್ ಬ್ರೇಕ್ಔಟ್ ಹೆಂಗ್ ಕೊಡುತ್ತೆ ಅಂತ ನೋಡೋದಾದ್ರೆ, ಅದು 200 EMA ಮೇಲೆ ಟ್ರೇಡ್ ಆಗ್ತಿರ್ಬೇಕು, ಅದೇ ರೀತಿ 50 EMA ಮೇಲೆ ಟ್ರೇಡ್ ಆಗ್ತಿರ್ಬೇಕು. ಅಂದ್ರೆ ಇವಾಗ ನೋಡಿದ್ರೆ ಇಲ್ಲಿ ಈ ಸ್ಟಾಕ್ ಅನ್ನ ನೋಡೋದಾದ್ರೆ 200 EMA ಮತ್ತೆ 50 EMA ಎರಡೂದ್ರ ಮೇಲೆ ಇದು ಟ್ರೇಡ್ ಆಗ್ತಾ ಇದೆ. ಅಂದ್ರೆ ಈ ಒಂದು ಕಂಡೀಷನ್ ಇಲ್ಲಿ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿದೆ. ಅಂತಂದ್ರೆ ಮಿಡ್ ಟರ್ಮ್ ಮತ್ತೆ ಲಾಂಗ್ ಟರ್ಮ್ ಟ್ರೆಂಡ್ ಎರಡೂ ಕೂಡ ಇಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿದಾವೆ. ಇನ್ನೊಂದು, ಇದು ರೆಸಿಸ್ಟೆನ್ಸ್ ಹತ್ರ ಇವಾಗ ಇಲ್ಲಿ ಟ್ರೇಡ್ ಆಗ್ತಾ ಇದೆ. 28,732 ಒಂದು ರೆಸಿಸ್ಟೆನ್ಸ್ ಲೆವೆಲ್ ಆಗಿದೆ. ಅಂಡ್ ಇದು ನೋಡಬಹುದು ನೀವು ಇಲ್ಲಿ ರೆಸಿಸ್ಟೆನ್ಸ್ ಅನ್ನ ನೋಡಿದ್ರೆ ಇಲ್ಲಿಂದ ಮಾರ್ಕೆಟ್ ಡೌನ್ ಫಾಲ್ ಆಗಿದೆ, ಅಂಡ್ ಇಲ್ಲಿಂದ ಕೂಡ ಫಾಲ್ ಆಗಿದೆ, ಅಂಡ್ ಇಲ್ಲಿಂದ ಕೂಡ ಫಾಲ್ ಆಗಿದೆ, ಅಂಡ್ ಈ ಒಂದು ಲೆವೆಲ್ ಇಂದ ಫಾಲ್ ಆಗಿದೆ, ಅಂಡ್ ಈ ಲೆವೆಲ್ ಇಂದ ಕೂಡ ಮಾರ್ಕೆಟ್ ಫಾಲ್ ಆಗಿದೆ. ಹಾಗಾಗಿ ಈ ಎಲ್ಲಾ ರೆಸಿಸ್ಟೆನ್ಸ್ ಝೋನ್ ಅನ್ನ ಒಂದು ನೋಡ್ಬೇಕಾಗುತ್ತೆ. ಅಂಡ್ ಇಲ್ಲಿ ರೆಸಿಸ್ಟೆನ್ಸ್ ಅನ್ನ ನಾವು ನೋಡಿಕೊಂಡ್ರೆ, ಮಾರ್ಕೆಟ್ ಇಲ್ಲಿಂದ ಹಿಡಿದು ಈ ಒಂದು ರೆಸಿಸ್ಟೆನ್ಸ್ ಇಂದ ಹಿಡಿದು ಈ ಒಂದು ರೆಸಿಸ್ಟೆನ್ಸ್ ಕಂಪ್ಲೀಟ್ ಇದು ಒಂದು ರೆಸಿಸ್ಟೆನ್ಸ್ ಝೋನ್ ಆಗಿದೆ. ಅಂಡ್ ಈ ಸ್ಟಾಕ್ ಎವ್ರಿ ಟೈಮ್ ರೆಸಿಸ್ಟೆನ್ಸ್ ಕಡೆ ಬರ್ತಾ ಇದೆ, ಮತ್ತೆ ಬ್ರೇಕ್ಔಟ್ ಕೊಡಕ್ಕೆ ಹೋಗ್ಬೇಕಂತ ಇದೆ, ಬಟ್ ಬ್ರೇಕ್ಔಟ್ ಅನ್ನ ಕೊಡ್ತಾ ಇಲ್ಲ. ಅದೇ ರೀತಿ ಎವ್ರಿ ಟೈಮ್ ನೋಡ್ಬೋದು ಇಲ್ಲಿ ಬ್ರೇಕ್ಔಟ್ ಕೊಡ್ಬೇಕು ಅಂತ ಬರ್ತಾ ಇದೆ, ಬಟ್ ಬ್ರೇಕ್ಔಟ್ ಅನ್ನ ಕೊಡ್ತಾ ಇಲ್ಲ. ಇಲ್ಲಿ ನೋಡ್ಬೋದು ನೀವು ಪ್ರೀವಿಯಸ್ ಇಲ್ಲಿ ಕ್ಯಾಂಡಲ್ಸ್ ಗಳನ್ನ ನೋಡಿದ್ರೆ ಇಲ್ಲಿ ಒಂದು ಟೈಟ್ ರೇಂಜ್ ನಮ್ಗೆ ಕಾಣಿಸ್ತಾ ಇದೆ. ಅಂಡ್ ವಾಲ್ಯೂಮ್ ನ ನೋಡಿದ್ರೆ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ವಾಲ್ಯೂಮ್ ಕೂಡ ನಮ್ಗೆ ಇಲ್ಲಿ ಚೆನ್ನಾಗಿ ಕೂಡ ಬರ್ತಾನೆ ಇದೆ. ಹಾಗಾಗಿ ಈ ಒಂದು ಸ್ಟಾಕ್ ಬರುವಂತ ದಿನಗಳಲ್ಲಿ ನಮ್ಗೆ ಬ್ರೇಕ್ಔಟ್ ಅನ್ನ ಕೊಡುತ್ತೆ. ಹಾಗಿದ್ರೆ ಟ್ರೇಡ್ ಪ್ಲಾನ್ ನೋಡೋದಾದ್ರೆ ಇಲ್ಲಿ ನೆಕ್ಸ್ಟ್ ಕ್ಯಾಂಡಲ್ ಬ್ರೇಕ್ಔಟ್ ಅನ್ನ ಕೊಡ್ಬೇಕಾಗುತ್ತೆ ಈ ರೀತಿ. ನೆಕ್ಸ್ಟ್ ಕ್ಯಾಂಡಲ್ ಬ್ರೇಕ್ಔಟ್ ಅನ್ನ ಕೊಡ್ತು ಅಂದ್ರೆ ಆ ಬ್ರೇಕ್ಔಟ್ ಕ್ಯಾಂಡಲ್ ನ ಹೈ ಲೆವೆಲ್ ಮೇಲೆ ನಾವು ಎಂಟ್ರಿಯನ್ನ ತಗೋಬೇಕಾಗುತ್ತೆ. ಅಂಡ್ ಆ ಬ್ರೇಕ್ಔಟ್ ಕ್ಯಾಂಡಲ್ ನ ಲೋ ಪಾಯಿಂಟ್ ಏನಿದೆ ಅದು ನಮ್ಮ ಸ್ಟಾಪ್ ಲಾಸ್ ಆಗಿ ನಾವು ಇಟ್ಕೋಬೇಕಾಗುತ್ತೆ. ನೋಡಿ, ಈ ಸ್ಟಾಕ್ಸ್ ಅಲ್ಲಿ ಸಮಥಿಂಗ್ ಸ್ಪೆಷಾಲಿಟಿ ಏನೋ ಇದೆ. ಅದಕ್ಕೋಸ್ಕರ ನೋಡಿದ್ರೆ ಇದು ಕಂಪ್ಲೀಟ್ ಆಗಿ ಮೇಲ್ಗಡೆನೆ ಹೋಗ್ತಾ ಇದೆ. ನೀವು ನೋಡಬಹುದು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಈ ರೀತಿ ಎಲ್ಲಾ ಇಂಡೆಕ್ಸ್ ಗಳು ಕೆಳಗಡೆ ಬೀಳ್ತಾ ಇದ್ರೆ ಈ ಸ್ಟಾಕ್ ಮೇಲ್ಗಡೆ ಹೋಗ್ತಾ ಇದೆ. ಅಂದ್ರೆ ಇಲ್ಲಿ ಏನೋ ಒಂದು ಸ್ಪೆಷಾಲಿಟಿ ಇದೆ. ಅದಕ್ಕೋಸ್ಕರ ಇದನ್ನ ನೀವು ವಾಚಸ್ ಅಲ್ಲಿ ಇಟ್ಕೊಂಡಿರಿ. ಸೆಕೆಂಡ್ ಸ್ಟಾಕ್ ಭಾರತಿ ಏರ್ಟೆಲ್. ಇಫ್ ಯು ಲುಕ್ ಅಟ್ ದಿಸ್ ಟ್ರೆಂಡ್ ಆಫ್ ದ ಸ್ಟಾಕ್, ಓಕೆ, ಇಟ್ ಈಸ್ ಲುಕಿಂಗ್ ನೆಕ್ಸ್ಟ್ ಲೆವೆಲ್. ಇಲ್ಲಿ ನೋಡಬಹುದು higher highs, higher low, 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 higher highs, higher low. ಈ ರೀತಿ ಇದು ಒಂದು ಪ್ಯಾಟರ್ನ್ ಅನ್ನ ಮಾಡ್ತಿದೆ. ಅಂಡ್ ಅದೇ ರೀತಿ ನೋಡಬಹುದು ನೀವು ಒಂದು ಬೇಜಿಂಗ್ ಪ್ಯಾಟರ್ನ್ ಅನ್ನ ಕೂಡ ಇಲ್ಲಿ ಮಾಡ್ತಿದೆ. ಅಂಡ್ ಈ ಒಂದು ಬೇಜಿಂಗ್ ಪ್ಯಾಟರ್ನ್ ಆದ್ಮೇಲೆ ನೆಕ್ಸ್ಟ್ ಇಲ್ಲಿ ಬ್ರೇಕ್ಔಟ್ ಕೊಡುವಂತ ತುಂಬಾ ಸಾಧ್ಯತೆ ಈ ಒಂದು ಸ್ಟಾಕ್ ಅಲ್ಲಿ ನೋಡಕ್ಕೆ ನಮ್ಗೆ ಸಿಗುತ್ತೆ. ಇದು ಡೌಸ್ ಥಿಯರಿನ ಫಾಲೋ ಮಾಡುತ್ತೆ. ಯಾಕಂದ್ರೆ ಅಲ್ಲಿ ಹೈಯರ್ ಹೈ ಹೈಯರ್ ಲೋ ಮಾಡ್ತಾ ಇದೆ. ಹಾಗಾಗಿ ಈ ಸ್ಟಾಕು ಟ್ರೆಂಡ್ ವೈಸ್ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಅಂಡ್ ಇಲ್ಲಿ ನೀವು ನೋಡ್ಬೋದು ಈ ಒಂದು ಟೈಟ್ ರೇಂಜ್ ಏನಿದೆ, ಇಲ್ಲಿ 2 ಸರ್ತಿ ಟೈಟ್ ರೇಂಜ್ ಅನ್ನ ಮಾಡಿದೆ. ಈ ಟೈಟ್ ರೇಂಜು ನಮಗೆ ಹೇಳುತ್ತೆ ಇಲ್ಲಿ ಯಾರೋ ಬಿಗ್ ಪ್ಲೇಯರ್ಸ್ ಎಂಟ್ರಿ ಆಗ್ತಿದ್ದಾರೆ. ಮತ್ತೆ ಇಲ್ಲಿ ವಾಲ್ಯೂಮ್ಸ್ ಅನ್ನ ನೋಡ್ಬೋದು, ದೊಡ್ಡ ದೊಡ್ಡದಾದಂತಹ ಬಾರ್ಸ್ ಗಳು ಇಲ್ಲಿ ನಮ್ಗೆ ಬೈಯಿಂಗ್ ಸೈಡ್ ವಾಲ್ಯೂಮ್ ಗಳು ಕಾಣಿಸ್ತಾ ಇದಾವೆ. ಇಲ್ಲಿ ನಮಗೆ ದೊಡ್ಡ ದೊಡ್ಡ ರೆಡ್ ಬಾರ್ ಕಾಣಿಸ್ತಾ ಇದಾವ? ಇಲ್ಲ. ಹಾಗಾಗಿ ಬರೋ ದಿನಗಳಲ್ಲಿ ಬ್ರೇಕ್ಔಟ್ ಅನ್ನ ಕೊಡೋದು ತುಂಬಾನೇ ಇಲ್ಲಿ ಚಾನ್ಸಸ್ ಇದೆ.
ಅಂಡ್ ನೀವು ನೋಡ್ಬೋದು 1739 ಇದು ಒಂದು ರೆಸಿಸ್ಟೆನ್ಸ್ ಲೆವೆಲ್. ಇಲ್ಲಿಂದ ಮಾರ್ಕೆಟ್ ನೆಕ್ಸ್ಟ್ ಈ ರೀತಿ ಬ್ರೇಕ್ಔಟ್ ಅನ್ನ ಕೊಡುತ್ತೆ. ಸೊ ಆವಾಗ ಬ್ರೇಕ್ಔಟ್ ಆದ್ಮೇಲೆ ಆ ಒಂದು ಹೈ ಪಾಯಿಂಟ್ ಮೇಲ್ಗಡೆ ನೀವು ಎಂಟ್ರಿನ ತಗೋಬೇಕು. ಮತ್ತೆ ಆ ಬ್ರೇಕ್ಔಟ್ ಕ್ಯಾಂಡಲ್ ನ ಲೋ ಪಾಯಿಂಟ್ ನಿಮ್ಮ ಸ್ಟಾಪ್ ಲಾಸ್ ಆಗಿ ನೀವು ಇಟ್ಕೊಳ್ಬೇಕಾಗುತ್ತೆ. ಅಂಡ್ ಇದನ್ನ ನೀವು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳಿ, ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಥರ್ಡ್ ಸ್ಟಾಕ್ ICICI ಸೆಕ್ಯೂರಿಟೀಸ್. ಈ ಸ್ಟಾಕ್ ಯಾಕಂತಂದ್ರೆ ಇದರ ಟ್ರೆಂಡ್ ಚೆನ್ನಾಗಿ ಅನಿಸ್ತಾ ಇದೆ ನನ್ನ ಪ್ರಕಾರ. ಇಲ್ಲಿ ಒಂದು ನೋಡ್ಬೋದು ಯಾವ ರೀತಿ ಪ್ಯಾಟರ್ನ್ ಅನ್ನ ಕ್ರಿಯೇಟ್ ಮಾಡಿದೆ ಅಂತ. ಇಲ್ಲಿ ನೋಡಿದ್ರೆ ನಮ್ಗೆ ಒಂದು ಡಬಲ್ ಬಾಟಮ್ ಪ್ಯಾಟರ್ನ್ ಇಲ್ಲಿ ನೋಡಕ್ಕೆ ಕಾಣಿಸುತ್ತೆ ಈ ರೀತಿ. ಸೊ ಡಬಲ್ ಬಾಟಮ್ ಪ್ಯಾಟರ್ನ್ ಕ್ರಿಯೇಟ್ ಆದ್ಮೇಲೆ ಅಲ್ಲಿಂದ ಈ ಸ್ಟಾಕು ಒನ್ ವೇ ಆಯ್ತು, ಅಂದ್ರೆ ಕಂಪ್ಲೀಟ್ ಮೇಲ್ ಹೋಯ್ತು. ಇವಾಗ ವಾಪಸ್ ಅದು ಮತ್ತೆ ಇಲ್ಲೊಂದು ಕಪ್ ಅಂಡ್ ಹ್ಯಾಂಡಲ್ ಪ್ಯಾಟರ್ನ್ ಅನ್ನ ಕ್ರಿಯೇಟ್ ಮಾಡ್ತಿದೆ. ಸೊ ಇವಾಗ ಇದು ಇಲ್ಲಿ ಕಪ್ ಅಂಡ್ ಹ್ಯಾಂಡಲ್ ಪ್ಯಾಟರ್ನ್ ಅನ್ನ ಕ್ರಿಯೇಟ್ ಮಾಡ್ತಿದೆ. ಸೊ ಇದು ಕೂಡ ಬರೋ ದಿನಗಳಲ್ಲಿ ಬ್ರೇಕ್ಔಟ್ ಅನ್ನ ಕೊಡೋ ಚಾನ್ಸಸ್ ತುಂಬಾನೇ ಇದೆ. ಸೊ ಬ್ರೇಕ್ಔಟ್ ಕೊಟ್ಟ ತಕ್ಷಣ ಈ ಒಂದು ರೆಸಿಸ್ಟೆನ್ಸ್ ಲೆವೆಲ್ ಅನ್ನ ನಾವು ನೆನಪಲ್ಲಿ ಇಟ್ಕೋಬೇಕು. 853 ಇದು ನಮ್ಮ ರೆಸಿಸ್ಟೆನ್ಸ್ ಲೆವೆಲ್ ಆಗಿದೆ. ಅಂಡ್ ಈ ಬ್ರೇಕ್ಔಟ್ ಕ್ಯಾಂಡಲ್ ನ ಹೈ ಪಾಯಿಂಟ್ ನಮ್ಮ ಎಂಟ್ರಿ ಆಗಿರುತ್ತೆ, ಮತ್ತೆ ಲೋ ಪಾಯಿಂಟ್ ನಮ್ಮ ಸ್ಟಾಪ್ ಲಾಸ್ ಆಗಿರುತ್ತೆ. ಇದನ್ನ ನೀವು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳಿ. ಐ ಹೋಪ್ ಈ ಅನಾಲಿಸಿಸ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಸೊ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ, ಅದೇ ರೀತಿ ಒಂದು ಪಾಸಿಟಿವ್ ಕಮೆಂಟ್ ಅನ್ನು ಕೂಡ ಹಾಕಿ. ಅಂಡ್ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಯಾರಾದರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಬೇಕು ಅಥವಾ ಸ್ವಿಂಗ್ ಟ್ರೇಡಿಂಗ್ ಬಗ್ಗೆ ಕಲಿಬೇಕು ಅಂತಂದ್ರೆ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ಅದೇ ರೀತಿ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.